ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿರೋ ವಿಷಯ ಏನಂದರೆ ನೀರು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು. ಇವಾಗ ಚಳಿಗಾಲ ಇದೆ ಅಂತ ಯಾರೆಲ್ಲ ಹೆಚ್ಚಾಗಿ ನೀರು ಕುಡಿತಾ ಇಲ್ಲ ಅವರೆಲ್ಲ ತಪ್ಪದೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ನಾನು ನೀರಿನ ಉಪಯೋಗಗಳ ಬಗ್ಗೆ ಹೇಳ್ತೀನಿ. ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲರೀಸ್ನ ಕಂಟ್ರೋಲ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ, ತಲೆನೋವು ಕಮ್ಮಿ ಆಗುತ್ತೆ, ಮೆದುಳನ್ನು ಚುರುಕುಗೊಳಿಸುತ್ತೆ, ದಿನನಿತ್ಯ ಕೆಲಸನ ಶ್ರದ್ಧೆಯಿಂದ ಮಾಡಬಹುದು. ಮತ್ತು ಮೇನ್ ಅಡ್ವಾಂಟೇಜ್ ಏನಂದರೆ ನಮ್ಮ ಚರ್ಮದ ಹೊಳಪನ್ನು ಜಾಸ್ತಿ ಮಾಡುತ್ತೆ. ನಮ್ಮ ದೇಹ 50-75% ಬರೀ ನೀರನ್ನೇ ಒಳಗೊಂಡಿರುತ್ತೆ. ಹಾಗಾಗಿ ನೀರು ನಮ್ಮ ದೇಹಕ್ಕೆ ತುಂಬಾ ಮುಖ್ಯ. ಇವಾಗಿನ ಜನ್ರೇಷನಲ್ಲಂತೂ ಹೆಚ್ಚು ದುಡ್ಡನ್ನು ನಾವು ಹಾಸ್ಪಿಟಲ್ಗಂತಲೇ ಖರ್ಚು ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕಾಯಿಲೆ ಅಂತ ಹಾಸ್ಪಿಟಲ್ಗೆ ಹೋದರೆ ಡಾಕ್ಟ್ರು ಮೊದಲು ಹೇಳೋದು ಹೆಚ್ಚಾಗಿ ನೀರು ಕುಡೀರಿ ನೀವು ಅಂತ. ಲೋ BP, ಹೈ BP, ಶುಗರು, ಕಿಡ್ನಿ ಸ್ಟೋನು, ಬಾಡಿ ಡಿಹೈಡ್ರೇಷನ್ನು, ಯಾವುದೇ ಕಾಯಿಲೆ ಆಗಿರಲಿ ಎಲ್ಲದಕ್ಕೂ ನೀರೇ ಮೊದಲ ಔಷಧಿ ಅಂತ ಹೇಳ್ಬೋದು. ನಮ್ಮ ದೇಹಕ್ಕೆ ನಾವು ಪ್ರತಿನಿತ್ಯ ಸೇವಿಸೋ ಆಹಾರದ ಜೊತೆಗೆ ನೀರಿದ್ರೇ ಜೀರ್ಣಕ್ರಿಯೆಗೆ ಸಹಾಯ ಆಗೋದು. ಈ ನೀರು ಬೆವರು ಮತ್ತು ಯೂರಿನ್ ಮೂಲಕ ಬೇಡದೇ ಇರೋ ಅಂಶಗಳನ್ನ ನಮ್ಮ ದೇಹದಿಂದ ಹೊರ ಹಾಕುತ್ತೆ. ಅದರಿಂದ ನಾವು ಹೆಚ್ಚಾಗಿ ನೀರು ಕುಡಿಲೇಬೇಕು. ನೀರು ಕುಡಿಲಿಲ್ಲ ಅಂದರೆ ತಲೆನೋವು, ತಲೆ ಸುತ್ತು, ಕಾಲು ನೋವು, ಸುಸ್ತು, ಒಣ ಚರ್ಮ, ಇನ್ನೂ ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ನೀರು ಕುಡಿಯೋದ್ರಿಂದ ಯಾವ ಕಾಯಿಲೆನೂ ಬರಲ್ಲ ಅಂತೇನಿಲ್ಲ, ಆದರೆ ಈ ಎಲ್ಲ ಕಾಯಿಲೆಗೂ ನಮಗೆ ಮನೆಯಲ್ಲೇ ಸಿಗೋ ಸುಲಭವಾದ ಔಷಧಿ ನೀರು ಅಂತ ಹೇಳ್ಬೋದು. ಯಾರ್ಯಾರು ಹೆಚ್ಚಾಗಿ ನೀರು ಕುಡಿದೇ ಇರ್ತಿದ್ರಿ, ಇನ್ಮೇಲಿಂದ ಹೆಚ್ಚಾಗಿ ನೀರು ಕುಡಿಯೋಕೆ ಸ್ಟಾರ್ಟ್ ಮಾಡಿ. ಹಾಗೆ ನನಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ.